ಸುಮಾರು 26 ದಿನಗಳಿಂದ ಅವರು ಉಪವಾಸ ಸತ್ಯಾಗ್ರಹವನ್ನ ನಡೆಸ್ತಾ ಇದ್ದಾರೆ. ಸೊ ಆ ಉಪವಾಸವನ್ನ ನಾನು ಅಂತ್ಯಗೊಳಿಸಿದ್ದೀನಿ. ಜೊತೆ ಕೇಂದ್ರದಿಂದ ಸಿಕ್ಕಿರುವಂತಹ ಭರವಸೆಗಳ ಬಗ್ಗೆನೂ ಕೂಡ ಸೋನಂ ವಾಂಗ್ಚುಕ್ ಹೇಳಿದ್ದಾರೆ. ದೆಹಲಿಯಲ್ಲಿ ಹೆಚ್ಚುವರಿ ಅರೆ ಸೇನಾ ಪಡೆಯನ್ನ ನಿಯೋಜನೆ ಮಾಡಲಾಗಿದೆ. ಜೆ.ಪಿ. ನಡ್ಡಾ, ಜಿತೇಂದ್ರ ಸಿಂಗ್ ಎಲ್ಲ ಭೇಟಿಯಾಗಿರೋದು ಇದೆಲ್ಲ ಒಂದ್ ಕಡೆ ಸೋನಂ ವಾಂಗ್ಚುಕ್ ಹೇಳ್ತಾ ಇದ್ರೆ, ಮತ್ತೊಂದ್ ಕಡೆ ಜಂತರ್ ಮಂತರ್ ಸೇರಿದ ಹಾಗೆ ದೆಹಲಿಯಲ್ಲಿ ಬಹಳ ಭದ್ರತೆಯನ್ನ ಇವತ್ತು ನಿಯೋಜಿಸಲಾಗಿದೆ. ಸಿಜೆಪಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಬಂದೋಬಸ್ತನ್ನ ಕಲ್ಪಿಸಲಾಗಿದೆ. ಅರೆ ಸೇನಾಪಡೆ ಸಿಬ್ಬಂದಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗಿದ್ದಾರೆ. ದೆಹಲಿಯ ಜಂತರ್ ಮಂತರ್ ಸೇರಿ ಹಲವೆಡೆ ಭದ್ರತೆಯನ್ನ ಇವತ್ತು ಹೆಚ್ಚು ಮಾಡಲಾಗಿದೆ. ಇವ್ರದೆಲ್ಲ ಒಂದೇ ಒತ್ತಾಯ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥದ್ದು. ಸೊ ಅದಕ್ಕೆ ತಕ್ಕ ಹಾಗೆ ಇವತ್ತೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡೆ ವಿದ್ಯಾರ್ಥಿಗಳು ಬಹಳ ದೊಡ್ಡ ಪ್ರತಿಭಟನೆಗೆ ಇಳಿದಿದ್ದಾರೆ. ಆಮೇಲೆ ಈ ಜೆನ್ಜಿ ಪ್ರತಿಭಟನೆ ನೀವು ನೋಡ್ತಾ ಇದ್ದೀರಾ ಯಾವ್ಯಾವ ರೀತಿಯಾಗಿ ಹೋಗ್ತಾ ಇದೆ ಅಂತ ಹೇಳ್ಕೊಂಡು. ಬಹಳ ನಮ್ಮ ದೇಶ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳ ಗಮನ ಸೆಳೀತಾ ಇರುವಂಥ ರೀತಿಯಾಗಿ ಅವ್ರ ಪ್ರತಿಭಟನೆ ಈಗ ಮುಂದುವರ್ಕೊಂಡು ಹೋಗ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಸಹಜವಾಗಿ ಮುಜುಗರ ತರ್ತಾ ಇರುವಂಥ ಸಂಗತಿ. ಹಾಗಾಗಿ ಇದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನು ನೋಡಬೇಕಿದೆ ನಾವು. ಸಿಜೆಪಿ ವಕ್ತಾರ ಅಶುತೋಷ್ ರಾಂಕಾ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ರಾಜೀನಾಮೆ ಕೊಡದೆ ಹೋದ್ರೆ ಹೋರಾಟ ನಿಲ್ಲಲ್ಲ. ಎಲ್ಲಿವರೆಗೂ ರಾಜೀನಾಮೆ ಕೊಡಲ್ವೋ ಅಲ್ಲಿ ತನಕ ಈ ಹೋರಾಟ ಮುಂದುವರಿಯುತ್ತೆ. ಪ್ರಧಾನಿ ಮೋದಿ ರಾತ್ರಿ ಸೆಲ್ಫಿ ವಿಡಿಯೋ ಮಾಡಿದ್ದಾರೆ. ಪ್ರಧಾನಿ ಮೋದಿ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತಾನೂ ಹೇಳಿದ್ದಾರೆ. ಮೊದಲು ಧರ್ಮೇಂದ್ರ ಪ್ರಧಾನ್ ಅವರನ್ನ ವಜಾಗೊಳಿಸಿ ಅಂತ ಅಶುತೋಷ್ ರಾಂಕಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 2024ರಲ್ಲಾಯ್ತು, 2026ರಲ್ಲಾಯ್ತು. ಇದರ ಅಕೌಂಟೆಬಿಲಿಟಿ ಯಾರು? ಇದಕ್ಕೆ ಯಾರು ಆನ್ಸರೇಬಲ್ಲು? ಹಾಗಾಗಿ ಅವ್ರು ಮೊದಲಿಗೆ ಅವರು ವಜಾ ಆಗಬೇಕು ಅನ್ನುವಂಥದ್ದೇ ಇಲ್ಲಿ ಸಿಜೆಪಿಯ ಡಿಮಾಂಡ್ ಆಗಿದೆ. हम लगातार सोनम जी से अपील कर रहे थे कि वो अपनी भूख हड़ताल खत्म करें. 27 दिन हो गए थे, तबीयत लगातार उनकी बिगड़ रही थी. हमें बहुत गर्व है कि सोनम जी ने कंडीशनल जो हमारी थी उसमें से 2 मांगे सरकार से मनवाई है. हम पर कोई भी जो भी प्रोटेस्टर्स हैं उन पर किसी भी प्रकार की कोई भी कानूनी कार्रवाई नहीं की जाएगी और एडिक्वेट कॉम्पनसेशन मिलेगा. उसका जो भी रिटर्न डिटेल्स है वो अभी तक आना बाकी है, लेकिन सोनम जी ने हंगर स्ट्राइक खत्म की है. हम ये बहुत साफ कर देना चाहते हैं कि धर्मेंद्र प्रधान के इस्तीफे तक जंतर मंतर का ये धरना जारी रहेगा. धर्मेंद्र प्रधान का इस्तीफा ही स्टार्टिंग से इस आंदोलन की मांग रही है और जब तक प्रधान जी इस्तीफा नहीं देते थे तब तक हम लोग पीछे हटने वाले नहीं हैं. 12:30 बजे सीसीआई में जेपी नड्डा जी के साथ मीटिंग है. जहां तक हमें बताया गया है हो सकता है जितेंद्र सिंह जी भी वहां पर मौजूद रहे और जो भी बात होगी वो आप लोगों के साथ शेयर की जाएगी. 11 बजे हम लोगों ने पीसी रखी है, उसमें हम और डिटेल्स आप लोग को देंगे. प्रधानमंत्री का जो वीडियो आया उसे आप कैसे देखते हैं? उनसे आश्वासन. रात के 12 बजे पहली बार प्रधानमंत्री जी को सेल्फी में एक वीडियो बनाना पड़ा, मतलब प्रेशर बहुत ज्यादा है. प्रधानमंत्री जी आपने बोला कि आज आप कुछ बहुत स्ट्रिक्ट एक्शन लेना चाह रहे हैं, तो स्ट्रिक्टेस्ट एक्शन तो यही हो सकता है कि आप धर्मेंद्र प्रधान को हटाएं, उनको जल्दी से हटाइए और फिर हम मानेंगे कि आप इस देश के युवाओं के लिए सीरियस हैं. That the meeting is not going to happen at the Constitution Club, it's going to happen somewhere else. No, we were very clear from day one that especially after 20th July's fiasco happened, that the meeting has to be on a neutral venue. ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ತೀನಿ ಅಂತ ಪ್ರಧಾನಿ ಹೇಳಿದ್ದಾರೆ. ನಮ್ಮ ಪ್ರಕಾರವಾಗಿ ಸ್ಟ್ರಿಕ್ಟ್ ಆಕ್ಷನ್ ಅಂತ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸೋದೇ ಮೊದಲ ಸ್ಟ್ರಿಕ್ಟ್ ಆಕ್ಷನ್. ಅದು ಮಾಡಿ ನೀವು. ಇದು ಪ್ರೊಟೆಸ್ಟಿಗೆ ಕೂತಿರುವಂತ ಅಲ್ಲಿನ ಸದಸ್ಯರುಗಳು ಹೇಳ್ತಾ ಇರೋದು, ಸಿಜೆಪಿ ಸದಸ್ಯರುಗಳು, ವಿದ್ಯಾರ್ಥಿಗಳೆಲ್ಲ ಒತ್ತಾಯ. ದೆಹಲಿಯ 17 ಮೆಟ್ರೋ ಸ್ಟೇಷನ್ ಬಂದ್ ಆಗಿರುವ ಹಿನ್ನೆಲೆಯಲ್ಲಿ ದೆಹಲಿ ಪ್ರಯಾಣಿಕರಿಗೆ ಟ್ರಾಫಿಕ್ ಬಿಸಿ ತಡ್ತಾ ಇದೆ. ಪರ್ಯಾಯ ವ್ಯವಸ್ಥೆಯನ್ನ ಪ್ರಯಾಣಿಕರು ಹುಡುಕ್ತಾ ಇದ್ದಾರೆ. ಬಸ್ಗಳ ಮುಖೇನವಾಗಿ ಕೆಲಸಕ್ಕೆ ತೆರಳೋ ಪ್ರಯತ್ನ ಆಗ್ತಾ ಇದೆ ಸಿಬ್ಬಂದಿಯಿಂದ. ಕೇಂದ್ರ ಸರ್ಕಾರದ ಕಚೇರಿಗಳಿಗೆ ಹೋಗೋದಕ್ಕೂ ಕೂಡ ಬಹಳ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ನಿನ್ನೆ ಒಂದು ಮಾತನ್ನ ಹೇಳಿದ್ರು, ಅಕಸ್ಮಾತ್ ಏನಾದರೂ ಮೆಟ್ರೋ ಸ್ಟೇಷನ್ ಓಪನ್ ಮಾಡಲಿಲ್ಲ ಅಂತ ಅಂದರೆ ನಾವು ಮಧ್ಯಪ್ರವೇಶ ಮಾಡಬೇಕಾಗುತ್ತೆ ಅಂತ ಹೇಳಿ. ಅಂದರೆ ಈ ವಿಡಿಯೋಗಳನ್ನ ನೋಡಿ ಭಾಳ ಪೊಲೀಸರು ಡಿಪ್ಲಾಯ್ ಮಾಡಿದ್ದಾರೆ. ಸ್ಟೂಡೆಂಟ್ಸಿಗೆಲ್ಲ ಸಮಸ್ಯೆ ಆಗ್ಬೋದು ಅಂದಾಗ ನಾವು ಮಧ್ಯಪ್ರವೇಶ ತ್ವರಿತವಾಗೆಲ್ಲ ಮಾಡೋಕ್ಕಾಗಲ್ಲ ಅಂದಿದ್ದಂಥ ಕೋರ್ಟ್ ಯಾವಾಗ ಪ್ರಯಾಣಿಕರಿಗೆಲ್ಲ ಸಮಸ್ಯೆ ಆಗ್ತಾ ಇದೆ, ಕೋರ್ಟ್ ಸಿಬ್ಬಂದಿಗೆ ಸಮಸ್ಯೆ ಆಗ್ತಾ ಇದೆ, ವಕೀಲರಿಗೆ ಸಮಸ್ಯೆ ಆಗ್ತಾ ಇದೆ ಅಂದಾಗ ಮಧ್ಯಪ್ರವೇಶ ಮಾಡಬೇಕಾಗ್ಬಿಡುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಬಟ್ ಅದಾದ ನಂತರ ಅಲ್ಲಿ ಈಗ ಲಾ ಆ್ಯಂಡ್ ಆರ್ಡರ್ನ ಸಮಸ್ಯೆಯಿಂದಾಗಿ ಸ್ವತಃ 17 ಸ್ಟೇಷನ್ಗಳನ್ನು ಬಂದ್ ಮಾಡೋದಕ್ಕೆ ಪೊಲೀಸರೇ ಸೂಚನೆಯನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ ಈಗ ಅದರ ಬಿಸಿ ಇನ್ನೂ ಹೆಚ್ಚಾಗಿ ತರ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ ನಮ್ಮ ಮಕ್ಕಳು ಅಥವಾ ನಮ್ಮ ವಿದ್ಯಾರ್ಥಿಗಳು. ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ, ಈ ಕರುಣಾಜನಕ
ಅರ್ಧರಾತ್ರಿಯ ವಿಡಿಯೋ ಮುಖೇನವಾಗಿ ವಿದ್ಯಾರ್ಥಿಗಳ ಬುದ್ಧಿವಂತಿಕೆಯನ್ನ ನೀವು ಅವಮಾನಿಸಬೇಡಿ. ಧರ್ಮೇಂದ್ರ ಪ್ರಧಾನ್ ಅವರನ್ನ ನೀವು ವಜಾಗೊಳಿಸಿ, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದಂಥವರಿಗೆ ಶಿಕ್ಷೆ ವಿಧಿಸಿ, ಕ್ಷಮೆ ಯಾಚಿಸಿ ಅಂತ ರಾಹುಲ್ ಗಾಂಧಿ ಈ ಸಂದರ್ಭದಲ್ಲೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪೋಸ್ಟ್ಗಳನ್ನ ಅವ್ರು ಮಾಡ್ತಾ ಇರುವಂಥದ್ದನ್ನ ನೀವಲ್ಲಿ ನೋಡ್ತಾ ಇದ್ದೀರಾ. ಮೋದಿ ಅವರೇ, ನಮ್ಮ ವಿದ್ಯಾರ್ಥಿಗಳು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ. ಈ ಕರುಣಾಜನಕ ಅರ್ಧರಾತ್ರಿಯ ವಿಡಿಯೋ ಮೂಲಕ ಅವರ ಬುದ್ಧಿವಂತಿಕೆಯನ್ನ ಅವಮಾನಿಸಬೇಡಿ. ಪ್ರಧಾನ್ ಅವರನ್ನ ವಜಾಗೊಳಿಸಿ, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದವರನ್ನ ಶಿಕ್ಷಿಸಿ, ಕ್ಷಮೆಯಾಚಿಸಿ. ಮತ್ತೆ ರಾಹುಲ್ ಗಾಂಧಿ ಕೆಲ ಪೋಸ್ಟ್ಗಳ ಮುಖೇನವಾಗಿ ಕೆಲ ಬರವಣಿಗೆಗಳನ್ನ ಉಲ್ಲೇಖಿಸುವ ಮುಖೇನವಾಗಿ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರ ಒಂದು ಸಂಪಾದಕೀಯವನ್ನ ಉಲ್ಲೇಖಿಸಿ ರಾಹುಲ್ ಗಾಂಧಿ ಏನ್ ತಿರುಗೇಟ್ ಕೊಡ್ತಿದ್ದಾರೆ ಅಂತ ಅಂದ್ರೆ, ಮೋದಿ ಸರ್ಕಾರ ವಿದ್ಯಾರ್ಥಿಗಳನ್ನ ಶತ್ರುಗಳಂತೆ ಕಾಣ್ತಾ ಇದೆ, ಅವರ ಧೈರ್ಯಕ್ಕೆ ಹೇಡಿತನ ಕ್ರೂರತನದಿಂದ ಸ್ಪಂದಿಸಿದೆ, ಮೋದಿ ಸರ್ಕಾರ ಶೈಕ್ಷಣಿಕ ಮೌಲ್ಯ ಕುಸಿಯುವಂತೆ ಮಾಡಿದೆ, ಭ್ರಮೆಯಲ್ಲಿ ವರ್ತಿಸೋದನ್ನ ಅಭ್ಯಾಸ ಮಾಡಿಕೊಂಡಿದೆ, ವಿದ್ಯಾರ್ಥಿಗಳ ಪರ ನಿಲ್ಲೋದು ವಿದ್ಯಾರ್ಥಿಗಳ ಭವಿಷ್ಯ ರಕ್ಷಣೆ ನಮ್ಮ ಕರ್ತವ್ಯ ಅದು. ಸೊ ಇದು ಸೋನಿಯಾ ಮಾತುಗಳು ಅಥವಾ ಸೋನಿಯಾ ಗಾಂಧಿ ಅವರ ಕೆಲ ಸಂಪಾದಕೀಯದಲ್ಲಿರುವಂಥ ಕೆಲ ಬರವಣಿಗೆಗಳನ್ನು ಉಲ್ಲೇಖಿಸಿ ಅವರು ಹೇಳಿದಂಥದ್ದಕ್ಕೆ ಆಮೇಲೆ ಅದಕ್ಕೆ ವಿರುದ್ಧವಾಗಿ ಪ್ರಧಾನಿ ಮೋದಿ ಅವರ ನಡವಳಿಕೆ ಇದೆ ಅಂತ ಆರೋಪಿಸಿ ರಾಹುಲ್ ಗಾಂಧಿ ಅವರು ಹೀಗೆ ಪೋಸ್ಟ್ಗಳನ್ನು ಮಾಡ್ತಿದ್ದಾರೆ. ನರೇಂದ್ರ ಮೋದಿ ಸರ್ಕಾರವು ವಿದ್ಯಾರ್ಥಿಗಳನ್ನು ಭವಿಷ್ಯದ ವಾರಸುದಾರರೆಂದು ಪರಿಗಣಿಸುವ ಬದಲು ದೇಶದ ಶತ್ರುಗಳಂತೆ ಕಾಣುತ್ತಿದ್ದು, ಅವರ ಧೈರ್ಯಕ್ಕೆ ಹೇಡಿತನ ಮತ್ತು ಅತ್ಯಂತ ಕ್ರೂರತನದಿಂದ ಸ್ಪಂದಿಸಿದೆ. ಮೋದಿ ಸರ್ಕಾರವು ಭಾರತದ ಶಿಕ್ಷಣ ರಂಗದ ಮೌಲ್ಯವನ್ನು ಕುಸಿಯುವಂತೆ ಮಾಡುವುದು ಮಾತ್ರವಲ್ಲದೆ, ಯಾವುದೇ ಭಯವಿಲ್ಲದೆ ವಿಪರೀತ ಭ್ರಮೆಯಲ್ಲಿ ಮತ್ತು ಸಂಪೂರ್ಣ ಸಂವೇದನಾಹೀನತೆಯಿಂದ ವರ್ತಿಸುವುದನ್ನು ಅಭ್ಯಾಸ ಮಾಡಿಕೊಂಡಿದೆ. ವಿದ್ಯಾರ್ಥಿಗಳ ಪರವಾಗಿ ನಿಲ್ಲುವುದು, ಅವರ ಭವಿಷ್ಯವನ್ನು ರಕ್ಷಿಸುವ ನಮ್ಮ ನೈತಿಕತೆ, ರಾಜಕೀಯ ಮತ್ತು ಸಾಂವಿಧಾನಿಕ ಕರ್ತವ್ಯವಾಗಿದೆ. ಮತ್ತೊಂದು ಕಡೆ ಸೋನಿಯಾ ಗಾಂಧಿ ಕೂಡ ಮೊನ್ನೆ 20ನೇ ತಾರೀಕಾದಂಥ ಘಟನೆಯನ್ನ ಉಲ್ಲೇಖಿಸಿ ಕೇಂದ್ರ ಸರ್ಕಾರವನ್ನ ತಿವಿಯುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಪ್ರತಿಭಟನೆಯನ್ನ ಮೋದಿ ಸರ್ಕಾರ ನಿಭಾಯಿಸಿದಂತ ರೀತಿ ಇದು ಹೇಡಿತನ ಮತ್ತು ಕ್ರೂರತನಕ್ಕೆ ಸಮನಾಗಿದೆ ಅಂತ ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ. 2026ರ ಜುಲೈ 20 ಈ ದಿನ ಅಪಕೀರ್ತಿಯ ದಿನವಾಗಿದೆ. ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಂಥವರನ್ನ ಚದುರಿಸೋದಕ್ಕೆ ಪೊಲೀಸರು ಮತ್ತು ಕೇಂದ್ರೀಯ ಸಶಸ್ತ್ರ ಪಡೆಗಳು ಲಾಠಿಯನ್ನ ಬಳಸಿವೆ. ಯುವಕರ ದೇಹಗಳ ಮೇಲೆ ಪೆಲೆಟ್ ದಾಳಿಯಾಗಿದೆ. ಈ ಪೆಲೆಟ್ಗನ್ನ ಬಳಸೋದಕ್ಕೆ ಅಮಿತ್ ಶಾ ಸೂಚನೆಯನ್ನ ಕೊಟ್ಟಿರ್ತಾರೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸೋನಿಯಾ ಗಾಂಧಿ ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ. ಸೋನಿಯಾ ಗಾಂಧಿ ಅವರು ಕೂಡ ಬಹಳ ಆಕ್ಟಿವ್ ಆಗಿ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರವನ್ನ ತಿವಿಯುವಂತ ಕೆಲಸ ಮಾಡ್ತಿದ್ದಾರೆ. ಮೊನ್ನೆ ಯಾವಾಗ ತಮ್ಮ ಪುತ್ರ ಹಾಗೆ ಪುತ್ರಿಯನ್ನ ಅರೆಸ್ಟ್ ಮಾಡಿದ್ರು, ಆ ಸಂದರ್ಭದಲ್ಲಿ ಜೈಲಿನ ಬಳಿನೇ ಹೋಗಿ ಆ ಸನ್ನಿವೇಶವನ್ನ ಅವಲೋಕಿಸುವಂತ ಕೆಲಸ ಮಾಡಿದ್ರು ಸೋನಿಯಾ ಗಾಂಧಿ ಅವರು. ಅದರ ಜೊತೆಗೆ ಈಗ ಈ ರೀತಿಯಾದಂಥ ಪೋಸ್ಟ್ಗಳ ಮುಖೇನವಾಗಿ ಮೊನ್ನೆ 20ನೇ ತಾರೀಕು ನಡೆದಂಥ ಘಟನಾವಳಿಗಳನ್ನು ಮೇಲಿನ ಮೇಲೆ ಉಲ್ಲೇಖಿಸುವ ಮುಖೇನವಾಗಿ ಸೋನಿಯಾ ಗಾಂಧಿ ಅವರು ಕೇಂದ್ರದ ವಿರುದ್ಧವಾಗಿ ಟೀಕೆ ಮಾಡ್ತಾ ಇದ್ದಾರೆ.